ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಅತಿ ದೊಡ್ಡ ಮತ್ತೆ ಬೆಲೆ ಬಾಳುವಂಥ ಮನೆ ಅಮೇರಿಕದಲ್ಲೂ ಇಲ್ಲ, ದುಬೈಯಲ್ಲೂ ಇಲ್ಲ. ಅದು ಕೇವಲ ನಮ್ಮ ಭಾರತದಲ್ಲಿ ಮಾತ್ರನೇ ಇದೆ. ಗೆಳೆಯರೆ, 27 ಅಂತಸ್ತಿನ ಈ ಮನೆ ಇಂಡಿಯಾದ ಬಿಸ್ನೆಸ್ ಐಕಾನ್ ಮುಖೇಶ್ ಅಂಬಾನಿಯವರ ಸ್ವಂತ ಮನೆ. ಇದು ಮುಂಬೈನಲ್ಲಿದ್ದು ಇದನ್ನು ಅಂಟೇಲಿಯಾ ಅಂತ ಕರೀತಾರೆ. ಕೆಲವು ಎಸ್ಟಿಮೇಟ್ಗಳ ಪ್ರಕಾರ ಈ ಮನೆಯ ಬೆಲೆ ಬರೋಬ್ಬರಿ $2 ಬಿಲಿಯನ್ ಇರ್ಬೋದು ಅಂತಾರೆ. ಅಂದರೆ ಇಂಡಿಯನ್ ರುಪೀಸ್ನಲ್ಲಿ 15,000 ಕೋಟಿ. ಆದರೆ ಕೆಲವರು ಏನು ಹೇಳ್ತಾರಪ್ಪ ಅಂದರೆ, ಈ ಅಂಟೇಲಿಯಾ ಅಲ್ಲಪ್ಪ, ಬಕಿಂಗಮ್ ಪ್ಯಾಲೇಸ್ ಇಡೀ ಪ್ರಪಂಚದಲ್ಲೇ ದೊಡ್ಡ ಮನೆ ಅಂತ. ಯಾಕಂದರೆ ಆ ಮನೆ $5 ಬಿಲಿಯನ್ ಬೆಲೆ ಬಾಳುತ್ತೆ. ಆದರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಬಕಿಂಗಮ್ ಪ್ಯಾಲೇಸ್ ರಾಜವಂಶಸ್ಥರ ಮನೆ. ಆದರೆ ಅಂಟೇಲಿಯಾ ಒಂದು ಪ್ರೈವೇಟ್ ಮನೆ, ಅಂದರೆ ಸ್ವಂತ ಹಣದಿಂದ ಕಟ್ಟಿದ ಸ್ವಂತ ಮನೆ. ಇಡೀ ಪ್ರಪಂಚದಲ್ಲೇ ಎಲ್ಲದಕ್ಕಿಂತ ಐಷಾರಾಮಿ ಮನೆ ಈ ಅಂಟೇಲಿಯಾ ಮನೆ ಅಂದರೆ ತಪ್ಪಾಗಲ್ಲ. ಇಷ್ಟು ದೊಡ್ಡ ಮನೆಯಲ್ಲಿ ಅಂಥದ್ದೇನಿದೆ, ಯಾಕೆ ಈ ಮನೆ ಅಷ್ಟು ದುಬಾರಿ ಅಂತ ಹೇಳ್ತೀನಿ ಬನ್ನಿ. ಈ ಮನೆಯೊಳಗೆ ಹಲವಾರು ರೂಮ್ಗಳಿವೆ. ಅದರಲ್ಲಿ ಕೆಲವು ರೂಮ್ಗಳಲ್ಲಿ 2 ರಿಂದ 3 ಟೆರೆಸ್ಗಳಿವೆ. ಅದರಿಂದ ಇದನ್ನು ಹೊರಗಡೆಯಿಂದ ನೋಡಿದಾಗ 50-60 ಫ್ಲೋರ್ಗಳಿವೆ ಅನ್ನೋ ಥರ ಕಾಣಿಸುತ್ತೆ. ಈ ಮನೆಯ ಸ್ಟಾರ್ಟಿಂಗ್ನ 6 ಫ್ಲೋರ್ಗಳನ್ನು ಬರೀ ಕಾರ್ ಪಾರ್ಕಿಂಗ್ಗಳಿಗೇ ಯೂಸ್ ಮಾಡ್ತಾರೆ. ಈ ಕಾರ್ ಪಾರ್ಕಿಂಗ್ಗಳ ಜಾಗದಲ್ಲಿ ಒಂದೇ ಟೈಮಲ್ಲಿ 170 ಕಾರುಗಳನ್ನು ಪಾರ್ಕ್ ಮಾಡ್ಬೋದು. ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿರ್ಬೋದು, ಮುಖೇಶ್ ಅಂಬಾನಿ ಅವರಿಗೆ ಲಕ್ಸುರಿ ಕಾರ್ ಕಲೆಕ್ಷನ್ನ ಮಾಡೋ ಶೋಕಿ ಇದೆ. ಅದಕ್ಕೇ ಅವರ ಕಲೆಕ್ಷನ್ಸ್ನಲ್ಲಿ 168 ಕಾರುಗಳಿವೆ. ಬರೀ ಇಷ್ಟೇ ಅಲ್ಲ, ಕಾರ್ ಪಾರ್ಕಿಂಗ್ನ ಜೊತೆಗೇ ಒಂದು ಕಾರ್ ಸರ್ವಿಸ್ ಸೆಂಟರ್ ಕೂಡ ಇದೆ. ಇಲ್ಲಿ ಕೇವಲ ಅಂಬಾನಿ ಫ್ಯಾಮಿಲಿಯವರ ಕಾರುಗಳು ಮಾತ್ರ ಸರ್ವಿಸ್ ಆಗುತ್ತೆ. ಏನಾದರೂ ಅಂಬಾನಿ ಅವರಿಗೆ ಕಾರ್ನಲ್ಲಿ ಓಡಾಡೋಕ್ಕೆ ಮೂಡಿಲ್ಲ ಅಂದರೆ ಹೆಲಿಕಾಪ್ಟರ್ ಆಪ್ಷನ್ ಕೂಡ ಇದೆ. ಯಾಕಂದರೆ ಅಂಬಾನಿಯವರ ಮನೆ ಟಾಪ್ನಲ್ಲಿ 3 ಹೆಲಿಕಾಪ್ಟರ್ಗಳು ಯಾವಾಗಲೂ ಪಾರ್ಕಿಂಗ್ನಲ್ಲೇ ಇರ್ತವೆ. ಈ ಕಾರ್ ಪಾರ್ಕಿಂಗ್ ಎಲ್ಲ ಬಿಟ್ಟು ಹಾಗೆ ಸ್ವಲ್ಪ ಮುಂದೆ ಹೋದರೆ ಒಳಗೆ ಒಂದು ದೊಡ್ಡ ಲಾಬಿ ಬರುತ್ತೆ. ಅಲ್ಲಿ 9 ಎಲಿವೇಟರ್ಸ್ಗಳಿವೆ. ಅಂಬಾನಿ ಫ್ಯಾಮಿಲಿ ಬಿಟ್ಟು ಬೇರೆ ಯಾರಾದರೂ ಆ ಲಿಫ್ಟ್ನ ಯೂಸ್ ಮಾಡಬೇಕು ಅಂದರೆ ಯಾವ ಫ್ಲೋರ್ಗೆ ಅವರ ಅಕ್ಸಸ್ ಇರುತ್ತೋ ಆ ಫ್ಲೋರ್ನಲ್ಲಿ ಮಾತ್ರನೇ ಆ ಲಿಫ್ಟ್ಗಳು ನಿಂತ್ಕೊಳ್ಳುತ್ತೆ. ಅದರ ನಂತರ ಹಾಗೆ ನೀವು ಮೇಲೆ ಹೋದರೆ 2 ಫ್ಲೋರ್ಗಳಲ್ಲಿ ರೀಕ್ರಿಯೇಷನಲ್ ಸೆಂಟರ್ ಇದೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಸ್ಟುಡಿಯೋ, ಜ್ಯೂಸ್ ಬಾರ್, ಡ್ಯಾನ್ಸ್ ಸ್ಟುಡಿಯೋ ಮತ್ತು ಯೋಗ ಸೆಂಟರ್ಗಳಿವೆ. ಹಾಗೆ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋದರೆ ಸ್ಪಾ ರೂಮ್ ಮತ್ತು ಮಸಾಜ್ ರೂಮ್ಗಳಿವೆ. ಇದರ ಜೊತೆಗೇ ಒಂದು ದೊಡ್ಡ ಭವ್ಯವಾದ ಹಾಲ್ ಇದೆ. ಅದನ್ನು ಬೇರೆ ಬೇರೆ ಥರದ ಇವೆಂಟ್ಸ್ಗಳಿಗೆ ತಕ್ಕ ಹಾಗೆ ಯೂಸ್ ಮಾಡ್ಕೋತಾರೆ. ಇನ್ನು ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬಂದರೆ ಈ ಮನೆಯಲ್ಲಿ ಒಂದು ದೊಡ್ಡ ಹೋಮ್ ಥಿಯೇಟರ್ ಇದೆ. ಇದರಲ್ಲಿ ಒಂದೇ ಟೈಮಲ್ಲಿ 50 ಜನ ಒಟ್ಟಿಗೆ ಕೂತ್ಕೊಂಡು ಮೂವಿ ಎಂಜಾಯ್ ಮಾಡ್ಬೋದು. ಈ ಮನೆಯಲ್ಲಿ ಅದೆಷ್ಟೋ ಟೆರೆಸ್ಗಳಿವೆ, ಅದೆಷ್ಟೋ ಬಾಲ್ಕನಿಗಳಿವೆ. ಇದರಲ್ಲಿ ಗಿಡ ಮರ ಎಲ್ಲ ಹಾಕಿರೋದನ್ನು ನೀವು ನೋಡ್ಬೋದು, ಅಂದರೆ ಚಿಕ್ಕ ಪುಟ್ಟ ಗಿಡ. ಆಮೇಲೆ ಈ ಮನೆ ಆಚೆ ಗೋಡೆ ಮೇಲೂ ಸಹ ಗಿಡ ಮರ ಬೆಳೆಸಿರೋದನ್ನು ನೀವು ನೋಡ್ಬೋದು. ಇದರ ಉದ್ದೇಶ ಬೇಸಿಗೆ ಕಾಲದಲ್ಲಿ ಮನೆಯ ಉಷ್ಣಾಂಶ ಜಾಸ್ತಿ ಆಗಬಾರ್ದು ಮತ್ತು ರೂಮ್ಗಳು ತಂಪಾಗಿರಲಿ ಅಂತ ಇದನ್ನು ಹಾಕಿದ್ದಾರೆ. ಮತ್ತು ಇದನ್ನು ಕೇಳಿ, ಮುಂಬೈ ಜುಲೈನ ಬೇಸಿಗೆ ಕಾಲದಲ್ಲಿ 40 ರಿಂದ 45 ಡಿಗ್ರಿ ಬಿಸಿ ದಗದಗ ಅಂತಿದ್ರೂ ಅಂಟೇಲಿಯಾ ಮನೆಯ ಆ ಒಂದು ರೂಮಲ್ಲಿ ಮಾತ್ರ -10 ಡಿಗ್ರಿ ಅಷ್ಟು ತಂಪಾಗಿರುತ್ತೆ. ಹೌದು ಗುರು, ಈ ಬಿಲ್ಡಿಂಗ್ನ ಒಂದು ದೊಡ್ಡ ರೂಮಲ್ಲಿ ವಿಂಟರ್ ವಂಡರ್ಲ್ಯಾಂಡ್ ಸ್ನೋ ರೂಮ್ ಇದೆ. ಇದರಲ್ಲಿ ಆರ್ಟಿಫಿಷಿಯಲ್ ಸ್ನೋ ಜನರೇಟ್ನಿಂದ ಸ್ನೋ ಜನರೇಟ್ ಮಾಡಿಕೊಂಡು ಅಂಬಾನಿ ಫ್ಯಾಮಿಲಿ ಬೇಸಿಗೆ ಕಾಲದ ಬಿಸಿಯಲ್ಲೂ ಕೂಡ ಸ್ನೋನ ಎಂಜಾಯ್ ಮಾಡ್ತಾರೆ. ಈ ಭವ್ಯವಾದ ಮನೇನ ಚಿಕಾಗೋದ ಪರ್ಕಿನ್ಸ್ ಅಂಡ್ ವಿಲ್ ಬಿಲ್ಡರ್ಸ್ ಅವರು ಕಟ್ಟಿದ್ದಾರೆ. ಆದರೆ ಆಶ್ಚರ್ಯ ಏನಪ್ಪ ಅಂದರೆ, ಇಷ್ಟು ದೊಡ್ಡ ಮನೆಯಲ್ಲಿ 5 ಜನ ಇರೋಕ್ಕೆ ಮಾತ್ರನೇ ಕಟ್ಟಿದ್ದಾರೆ. ಆದರೆ ಇದಕ್ಕಿಂತ ವಿಶೇಷ ಅಂದರೆ, ಬರೀ ಈ 5 ಜನರ ಸೇವೆಗೆ 600 ಜನ ಕೆಲಸದವರು ಈ ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡ್ತಾರೆ. ಇದರಲ್ಲಿ ಅಡುಗೆ ಮಾಡೋರು, ಪ್ಲಂಬರ್ಸ್, ಎಲೆಕ್ಟ್ರಿಷಿಯನ್ಸ್, ಸೆಕ್ಯೂರಿಟಿ ಸ್ಟಾಫ್, ಡ್ರೈವರ್ಗಳು ಇದ್ದಾರೆ. ಇವರೆಲ್ಲ ಇರೋಕ್ಕೆ ಅಂತಲೇ ಒಂದು ಫುಲ್ ಫ್ಲೋರ್ನ ಕಟ್ಟಿದ್ದಾರೆ. ಈ ಮನೇನ ಕಟ್ಟೋಕ್ಕೆ ಮಾರ್ಬಲ್ಸ್, ಗ್ರಾನೈಟ್ ಮತ್ತು ಮುತ್ತುಗಳನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ದಾರೆ.
ಈ ಮನೆಯಲ್ಲಿ ಇಡೀ ಪ್ರಪಂಚದ ಎಲ್ಲ ಥರದ ಎಂಟರ್ಟೈನ್ಮೆಂಟು, ಮೋಜು ಮಸ್ತಿ, ಐಷಾರಾಮಿಗಳೆಲ್ಲವೂ ಇದೆ. ಆದರೆ ಇದರ ಜೊತೆಗೇ ಈ ಮನೆಯಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ಮತ್ತು ಇಲ್ಲಿ ಹಲವಾರು ಹಿಂದೂ ದೇವರುಗಳ ಸ್ಟ್ಯಾಚು ಕೂಡ ಮಾಡಿದ್ದಾರೆ. ಮುಖೇಶ್ ಅಂಬಾನಿಯವರು ರಿಲಯನ್ಸ್ ಇಂಡಸ್ಟ್ರಿಯ ಓನರ್ ಮತ್ತು ಚೇರ್ಮನ್. ಇವರು ಬರೀ ಇಂಡಿಯಾದಲ್ಲೇ ಅಲ್ಲ, ಇಡೀ ಏಷ್ಯಾದ ನಂಬರ್ 1 ಶ್ರೀಮಂತ ವ್ಯಕ್ತಿ ಕೂಡ. ಭಾರತದಂತಹ 130 ಕೋಟಿ ಜನರ ಅಗತ್ಯ ವಸ್ತುಗಳ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ದೊಡ್ಡ ಭಾಗ ಇವರದಾಗಿದೆ. ಇದೊಂದು ದೊಡ್ಡ ಅಚೀವ್ಮೆಂಟ್. ಇವರು ಜಗತ್ತಿನ 15 ಶ್ರೀಮಂತರ ಲೀಸ್ಟ್ನಲ್ಲಿ ಇವರು ಕೂಡ ಒಬ್ಬರು. ಇವರ ನೆಟ್ವರ್ತ್ ಆಲ್ಮೋಸ್ಟ್ 52 ಬಿಲಿಯನ್, ಅಂದರೆ 3900 ಅರಬ್ ಕೋಟಿಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮತ್ತು ಏನಾದರೂ ಹೊಸ ವಿಷಯ ಗೊತ್ತಾಗಿದ್ದರೆ ಒಂದು ಲೈಕ್ ಕೊಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.